ಬೆಳಗಾವಿಯಲ್ಲಿ ಕನ್ನಡ ಮಾತಾಡದೆ ಬ್ಯಾಂಕ್ ಸಿಬ್ಬಂದಿ ಉದ್ದಟತನ. ಹಿಂದಿ ತೆಲುಗು ಮಾತನಾಡುತ್ತಿದ್ದವರ ಮೈಚಳಿ ಬಿಡಿಸಿದ ಕನ್ನಡ ಸಂಘಟನೆಗಳು. ಮೊದಲೇ ಬೆಳಗಾವಿಯಲ್ಲಿ ಕನ್ನಡ ಉಳಿಸಲು ಸಾಕಷ್ಟು ಪ್ರಯತ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಮರಾಠಿ ಭಾಷಿಕರೇ ಹೆಚ್ಚು ಇರುವಂತಹ ಪ್ರದೇಶದಲ್ಲೀಗ ಬ್ಯಾಂಕ್ ಸಿಬ್ಬಂದಿಗಳ ಕಾಟವೊಂದು ಶುರುವಾಗಿದೆ ಕಣ್ರಿ. ಕನ್ನಡ ಮಾತನಾಡದೆ ಕೇವಲ ಹಿಂದಿ ತೆಲುಗು ಮಾತನಾಡುತ್ತಿದ್ದವರಿಗೆ ಕರವೇ ಕಾರ್ಯಕರ್ತರು ಚಳಿ ಜ್ವರ ಬಿಡಿಸಿರುವ ಘಟನೆ ಕುಂದಾನಗರಿಯಲ್ಲಿ ನಡೆದಿದೆ ನೋಡಿ. ಮಾಡೋದಿಲ್ಲ. ಇಲ್ಲಿನ ಬ್ಯಾಂಕ್ ಆಫ್ ಬರೋಡಾ ಸಿಬ್ಬಂದಿಗಳು ಹಾಗೂ ಮ್ಯಾನೇಜರ್ ಕನ್ನಡ ನೆಲದಲ್ಲಿದ್ದು ಕನ್ನಡ ಮಾತನಾಡಲು ಒಲ್ಲೆ ಎಂದಿದ್ದಾನೆ. ಅಟ್ಲೀಸ್ಟ್ ಬಂದು ಇಷ್ಟು ವರ್ಷಗಳಾಗಿದ್ರೂ ಕನ್ನಡ ಮಾತನಾಡುವ ಪ್ರಯತ್ನ ಕೂಡ ಪಟ್ಟಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡರು. ಬ್ಯಾಂಕ್ನಲ್ಲಿ ಖಾತೆ ಇಡೋದಕ್ಕೆ ಹಣ ಇಡೋದಕ್ಕೆ ಕನ್ನಡಿಗರಿರಬೇಕು. ಅವರೊಂದಿಗೆ ವ್ಯವಹಾರ ಮಾಡೋದಕ್ಕೆ ಕನ್ನಡ ಬೇಡ ಅಂದ್ರೆ ಹೇಗೆ? ಕನ್ನಡ ಮಾತನಾಡೋಕೆ ಮೊಂಡುವಾದ ಮಾಡಿದ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸರಿಯಾಗಿಯೇ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕುಂದಾನಗರಿಯಲ್ಲಿ ನಡೆದಿದೆ. ತಪ್ಪಾಗೈತಿ ಇನ್ನೊಂದು ಮಾಡೋದಿಲ್ಲ. ಕೈ ಮುಗಿದ ಕೈ ಮುಗಿ ನೀನು ಕೈ ಮುಗಿ. ಲಾಸ್ಟ್ ವಾರ್ನಿಂಗ್ ನಿಮ್ಗೆ. ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಇದು. ಇಲ್ಲಿ ಕೇವಲ ತೆಲುಗು ಹಿಂದಿ ಮಾತನಾಡೋರ ಸಂಖ್ಯೆ ಹೆಚ್ಚಿದೆ. ನೀವು ಕನ್ನಡ ಮಾತನಾಡೋಕೆ ಆಗದಿದ್ರೆ ರಾಜ್ಯ ಬಿಟ್ಟು ತೊಲಗಿ ಅಂತ ಕರವೇ ಕಾರ್ಯಕರ್ತರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಮ್ಮೆಲ್ಲ ಪ್ರೊಟೆಕ್ಷನ್ ಕರೆಕ್ ನಾವು ಪೊಲೀಸರಿಗೆ ಕರ್ಸೇವ್ರಿ. ಇಲ್ಲಿ ಇನ್ನೊಂದ್ಸಲ ಇವ್ರಿಗೆ ಹೇಳಂಗಿಲ್ಲ, ನಾವು ಅಷ್ಟೇ ನಿಮ್ಮ ಸಂಬಂಧ. ಕನ್ನಡಿಗರಿಗೆ ಕ್ಷಮೆ ಕೋರಿದ ಬ್ಯಾಂಕ್ ಸಿಬ್ಬಂದಿ ಮತ್ತು ಮ್ಯಾನೇಜರ್. ಕನ್ನಡ ಕಲಿಯುವ ಮತ್ತು ಕನ್ನಡ ಮಾತನಾಡುವ ಭರವಸೆ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನ ಯಾವುದೇ ಸಿಬ್ಬಂದಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಕಣ್ರಿ. ಇವರು ಇಷ್ಟು ದಿನದಿಂದ ಬೆಳಗಾವಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಗೆ ಬರುವ ಸಾಮಾನ್ಯ ಜನರಿಗೆ ಇಂಗ್ಲಿಷ್ ಹಿಂದಿ ಮಾತನಾಡಕ್ಕೆ ಬರೋದಿಲ್ಲ. ಇನ್ನು ಇವರು ಕನ್ನಡ ಮಾತಾಡು ಅಂದ್ರೆ ತೆಲುಗು ಮಾತಾಡ್ತಾರೆ. ಹೀಗಾಗಿ ಇವರಿಗೆ ಸರಿಯಾದ ಪಾಠವನ್ನೇ ಕರವೇ ಕಾರ್ಯಕರ್ತರು ಕಲಿಸಿದ್ದಾರೆ. ಇನ್ನೊಮ್ಮೆಲ್ಲ ಪ್ರೊಟೆಕ್ಷನ್ ಕರೆಕ್ ನಾವು ಪೊಲೀಸರಿಗೆ ಕರ್ಸೇವ್ರಿ. ಇಲ್ಲಿ ಇನ್ನೊಂದ್ಸಲ ಇವ್ರಿಗೆ ಹೇಳಂಗಿಲ್ಲ, ನಾವು ಅಷ್ಟೇ ಬರ್ಬೇಕಾಗ್ತೈತ್ರಿ. ನಿಮ್ಮ ಬ್ಯಾಂಕ್ ನೀವೇನ್ರಿ ತಿಳ್ಕೊಂಡಿರ್ಬೋದು. ನಿಮ್ಮನ್ನು ಉಳಿಸೋ ಪೊಲೀಸರಿಗೆ ನಾವು ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೋಡಿ ನೇತೃತ್ವದಲ್ಲಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಲಾಯಿತು. ಪ್ರತಿಭಟನೆಯಲ್ಲಿ ಕರವೇ ಕಾರ್ಯಕರ್ತರು ಅನಿಲ್ ದೊಡ್ಡಮನಿ, ಸಂಗೀತಾ ಕಾಂಬ್ಳೆ ಸೇರಿ ಹಲವರು ಭಾಗಿಯಾಗಿದ್ರು ಕಣ್ರಿ. ಬ್ಯಾಂಕ್ ಸಿಬ್ಬಂದಿಗಳು ಕನ್ನಡ ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಕಾರ್ಯಕರ್ತರು ವಾಪಸ್ಸಾದ್ರು. ಇದು ಕೇವಲ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನ ಕತೆ ಮಾತ್ರವಲ್ಲ. ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಕಷ್ಟು ಬ್ಯಾಂಕ್ಗಳಲ್ಲೂ ಇದೇ ರೀತಿಯಾಗಿದೆ. ಯಾಕಂದ್ರೆ ಇಲ್ಲಿಗೆ ನೇಮಕಗೊಳ್ಳುವ ಸಿಬ್ಬಂದಿಗಳು ರೀಜನಲ್ ಮ್ಯಾನೇಜರ್ಗಳು ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಆದ್ರೆ ಬೇರೆ ರಾಜ್ಯಕ್ಕೆ ಬಂದ ಮೇಲೆ ಅಲ್ಲಿನ ಭಾಷೆಯನ್ನ ಕಲಿಯಲೇಬೇಕು. ಆದ್ರೆ ಈ ರೀತಿ ಮಾಡದೆ ತಮ್ಮ ಭಾಷೆಯನ್ನ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.